ಎಲ್ಲ ಆತ್ಮ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಈಗಾಗಲೇ ಗದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಎರಡನೇ ಗದ್ಯ ಪಾಠ ವಾಲ್ಫರೈ ಅಭಿವೃದ್ಧಿ ತಂದ ದುರಂತ, ಕೃಪಾಕರ್, ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಅವರು ಪ್ರಸ್ತುತಪಡಿಸಿರುವಂತಹ ಗದ್ಯ ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೇವೆ. ಮುಖ್ಯವಾಗಿ ವಾಲ್ಫರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಲ್ಲಿ ಮನುಷ್ಯ ತನ್ನ ಕಲ್ಯಾಣಕ್ಕಾಗಿ ಆಗಿರಬಹುದು ಅಥವಾ ಸ್ವಾರ್ಥಕ್ಕಾಗಿ ನಡೆಸುವಂಥ ಅಭಿವೃದ್ಧಿ ಕಾರ್ಯಗಳು ಹೇಗೆ ದುರಂತಕ್ಕೆ ಮೂಲವಾಗುತ್ತವೆ ಅಂತಕ್ಕಂಥದ್ದನ್ನು ಕುರಿತು ಲೇಖಕರು ಈ ಒಂದು ಗದ್ಯ ಭಾಗದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ನಾಗರಿಕತೆಯ ಒಂದು ಬೆಳವಣಿಗೆಯ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರವನ್ನು ನಾಶ ಮಾಡುವಂತಹ ಜೊತೆಗೆ ಆ ಮೂಲಕ ಜೀವ ಸಂಕುಲದ ಮೇಲೆ ಆಗುವಂಥ ಒಂದು ದುರಂತಗಳು ಯಾವ ರೀತಿಯಾಗಿರುತ್ತವೆ ಅಂತಕ್ಕಂಥದ್ದನ್ನು ಕುರಿತು ಈ ಒಂದು ಗದ್ಯ ಭಾಗದಲ್ಲಿ ಆ ವಾಲ್ಫರೈನ ಅರಣ್ಯದ ದುಸ್ಥಿತಿಯನ್ನು ಕುರಿತು ಉದಾಹರಣೆಗಳೊಂದಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ವಾಲ್ಫರೈ ಇಡೀ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಒಂದು ವಲಯವಾಗಿತ್ತು. ಸೂರ್ಯನ ಕಿರಣಗಳು ಅಲ್ಲಿ ನೆಲಕ್ಕೆ ಬಂದು ಮುಟ್ಟುವಲ್ಲಿ ಅತ್ಯಂತ ಹರಸಾಹಸವನ್ನು ಪಡುವಂಥ ಪರಿಸ್ಥಿತಿ ಇತ್ತು. ಆದರೆ ಮನುಷ್ಯನ ಈ ಒಂದು ಸ್ವಾರ್ಥಗೋಸ್ಕರವಾಗಿ ಅದು ಯಾವ ರೀತಿಯಾಗಿ ತನ್ನ ಕಾಡಿನ ಈ ಒಂದು ಮುಖ್ಯವಾಗಿರ್ತಕ್ಕಂಥ ಸಮೃದ್ಧವಾಗಿ ಬೆಳೆದಿರುವಂಥ ಕಾಡನ್ನು ನಾಶ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅಂತಕ್ಕಂಥದ್ದನ್ನು ಕುರಿತು ಈ ಒಂದು ಗದ್ಯ ಭಾಗದಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಮುಖ್ಯವಾಗಿ 1890ರಲ್ಲಿ ಆ ಕಾರ್ವೇರ್ ಮಾರ್ಷ್ ಬ್ರಿಟಿಷ್ ಅಧಿಕಾರಿ ಈ ನಿಗೂಢವಾಗಿರ್ತಕ್ಕಂಥ ಭೇದಿಸುವಂಥ ಸಾಹಸವನ್ನು ಮಾಡಿ ಆತ ಪ್ರವೇಶವನ್ನು ಮಾಡಿ ಇಡೀ ಕಾಡಿನ ನಾಶಕ್ಕೆ ಅವನೇ ಮೂಲ ಪುರುಷನಾಗಿರ್ತಕ್ಕಂಥದ್ದನ್ನು ಕುರಿತು ಈ ಒಂದು ಗದ್ಯ ಭಾಗದಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತು ಈ ಒಂದು ಗದ್ಯ ಭಾಗದಲ್ಲಿ ಹಿಂಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಉತ್ತರಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ಸಂದರ್ಭ ಅನುಸಾರದ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ಪ್ರಶ್ನೆ, ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ ಅಂತಕ್ಕಂಥದ್ದು. ಮುಖ್ಯವಾಗಿ ಏನಪ್ಪ ಅಂತಂದರೆ ಕಾರ್ವೇರ್ ಮಾರ್ಷ್ ಪ್ರವೇಶ ಆದ ನಂತರದಲ್ಲಿ ಅದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಹೆಸರನ್ನು ಕೊಡ್ತಾ ಇದ್ದಾರೆ. ಆದರೆ ಒಬ್ಬ ಮನುಷ್ಯ ಕೂಡ ಅಲ್ಲಿ ಪ್ರವೇಶವನ್ನು ಮಾಡಲಿಕ್ಕೆ ಆಗದಿರ್ತಕ್ಕಂಥ ರೀತಿಯಲ್ಲಿ ದಟ್ಟವಾಗಿ ಬೆಳೆದಿರುವಂಥ ಕಾಡು. ಅದಕ್ಕೆ ಕಾರ್ವೇರ್ ಮಾರ್ಷ್ ಬರುವಕ್ಕಿಂತ ಮುಂಚೆ ಆ ಪ್ರದೇಶಕ್ಕೆ ಯಾವುದೇ ಹೆಸರು ಇರಲಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ದೇವೆ. ಹಾಗಾದರೆ ವಾಕ್ಯದ ಪರಿಚಯವನ್ನು ಪ್ರಥಮವಾಗಿ ಮಾಡಬೇಕಾಗುತ್ತೆ. ಮೇಲಿನ ವಾಕ್ಯವನ್ನು ಕೃಪಾಕರ್, ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಅವರು ಪ್ರಸ್ತುತಪಡಿಸಿರುವ ವಾಲ್ಫರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದ ಆರಂಭದಲ್ಲಿ ಈ ಮೇಲಿನ ವಾಕ್ಯವನ್ನು ಗಮನಿಸಬಹುದು. ಇನ್ನು ವಿವರಣೆ, ವಾಲ್ಫರೈ ಎಂದು ಹೆಸರಾಗುವ ಮೊದಲು ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದ ಪಶ್ಚಿಮ ಘಟ್ಟ ಶ್ರೇಣಿಯ ಈ ದಟ್ಟ ಅರಣ್ಯ ಪ್ರದೇಶಕ್ಕೆ ಆಗ ಯಾವ ಹೆಸರು ಕೂಡ ಇಲ್ಲದಿದ್ದರೂ ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯನ ಕಿರಣಗಳು ಸೆನೆಸುತ್ತಿದ್ದ ದಟ್ಟವಾದ ಕಾಡಿದ್ದ ಪ್ರದೇಶವಿದಾಗಿತ್ತೆಂದು ಲೇಖಕರು ವಾಲ್ಫರೈ ಭೂಪ್ರದೇಶವನ್ನು ವರ್ಣಿಸಿದ್ದಾರೆ. ಅವರು ನೀಡಿದ ಚಿತ್ರ 18ನೇ ಶತಮಾನದ ಅಂತ್ಯಭಾಗದ್ದಾಗಿದ್ದು ನಿಧಾನವಾಗಿ ಅಲ್ಲಿನ ಕಾಡು ಕಣ್ಮರೆಯಾದ ಬಗೆಗೆ ಲೇಖಕರು ತಮ್ಮ ಗಮನವನ್ನು ಸೆಳೆದಿರುವರು. ಆ ಪ್ರದೇಶಕ್ಕೆ ಹೆಸರಿಲ್ಲದಿರುವುದು ಅಲ್ಲಿ ಜನ ಪ್ರವೇಶಿಸಿರಲಿಲ್ಲ ಎಂಬುದಕ್ಕೆ ಸಾಕ್ಷಿಯನ್ನು ಹೆಸರು ಬಂದ ನಂತರ ಆ ಪ್ರದೇಶ ಹೊಂದಿದ ಅವನತಿಯನ್ನು ಈ ಮೇಲಿನ ವಾಕ್ಯವು ಧ್ವನಿಸಿದೆ ಅಥವಾ ಅದರ ಪ್ರಾಮುಖ್ಯತೆಯನ್ನು ತಿಳಿಸಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡಬಹುದು. ಇನ್ನು ಪ್ರಶ್ನೆ 2, ಅದು ಅವರು ಆವರೆಗೂ ನೋಡಿರದ ಪ್ರಾಣಿ. ಹಾಗಾದರೆ ಕಾರ್ವೇರ್ ಮಾರ್ಷ್ ಕಾಡಿನ ಮಧ್ಯದಲ್ಲಿ ವಾಲ್ಫರೈ ಕಾಡಿನಲ್ಲಿ ಪ್ರವೇಶವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆತನಿಗೆ ಪಶ್ಚಾತ್ತಾಪವಾಗ್ತಾ ಇದೆ. ಹೊರಗಡೆ ಆ ಕಾಡಿನಿಂದ ಹೊರಗಡೆ ಬರಲಿಕ್ಕೆ ದಾರಿ ತೋಚದೆ ಅಲ್ಲಿಯೇ ಕಾಲವನ್ನು ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಒಂದು ಚಿಕ್ಕ ಕಾಲು ಹಾದಿ ಕಂಡ ನಂತರದಲ್ಲಿ ಅದರ ಮುಖಾಂತರವಾಗಿ ಮುಂದಕ್ಕೆ ಸಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಗುಡಿಸಲುಗಳು, ಆದಿವಾಸಿಗಳು ಬದುಕುವಂತಹ ಗುಡಿಸಲುಗಳು ಕಾಣ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ಆ ಆದಿವಾಸಿಗಳು
ಇವನ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಾಕ್ಯ ಬಂದಿತ್ತು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಅದರ ಪರಿಚಯವನ್ನು ಬರೀರಿ. ಇನ್ನು ವಿವರಣೆ: ವಾಲ್ಪರೆಯನ ಕಗ್ಗತ್ತಲ ಅರಣ್ಯ ಪ್ರದೇಶಕ್ಕೆ ಮೊದಲ ಬಾರಿಗೆ ಸಾಹಸಿ ಬ್ರಿಟಿಷ್ ಪ್ರಜೆಯಾದ ಕಾರ್ವೇರ್ ಮಾರ್ಷ್ ಕುದುರೆಯ ಮೇಲೆ ಕುಳಿತು ಬಂದಾಗ ಅವನಿಗೆ 4 ಪುಟ್ಟ ಗುಡಿಸಲುಗಳಿದ್ದ ಒಂದು ಹಾಡಿ ಕಾಣಿಸಿತು. ಅಲ್ಲಿದ್ದ 10 ಆದಿವಾಸಿಗಳು ಮಾರ್ಷನ ಕುದುರೆಯ ಒಂದು ಕುರಪುಟದ ಸದ್ದಿಗೆ ದಿಗಿಲುಗೊಳ್ಳುತ್ತಾರೆ. ಏಕೆಂದರೆ ಅವರೆಂದೂ ಕುದುರೆಯನ್ನು ಕಂಡಿರಲಿಲ್ಲ ಮತ್ತು ಕಾಡಿನ ಪ್ರಾಣಿಗಳನ್ನು ಮಾತ್ರ ಕಂಡಿದ್ದ. ಅವರಿಗೆ ಕುದುರೆ ಮತ್ತು ವಿಚಿತ್ರವಾದ ಪೋಷಾಕಿನ ಮಾರ್ಷನನ್ನು ನೋಡಿ ಭಯ ಉಂಟಾಗಿ ಮಿಂಚಿನಂತೆ ಅಲ್ಲಿಂದ ಮಾಯವಾದರೆಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮೇಲಿನ ವಾಕ್ಯವನ್ನು ರಚಿಸಿದ್ದಾರೆ. ಇನ್ನು ಪ್ರಶ್ನೆ 3: ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಹಾಗಾದರೆ ಎಷ್ಟು ಸಮೃದ್ಧವಾಗಿ ಬೆಳೆದಿರುವಂತಹ ಆ ಒಂದು ಕಾಡು ಇವತ್ತು ದುರಂತದ ರೂಪಕವಾಗಿ ಅಲ್ಲಿ ಚಹಾ ಗಿಡದ ರೂಪದಲ್ಲಿ ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ದುರಂತದ ಮೂಲ ಬೀಜ ಚಹಾದ ರೂಪದಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿಸುವಂಥ ಸಂದರ್ಭದಲ್ಲಿ ಈ ವಾಕ್ಯ ಕಂಡು ಬರ್ತದೆ. ಅದರ ಪರಿಚಯವನ್ನು ಪ್ರಥಮವಾಗಿ ಬರೀಬೇಕು. ವಿವರಣೆ ನೋಡಿ: ಪೂನಚ್ಚಿ ಎಂಬ ಆದಿವಾಸಿ ಒಡನಾಡಿಯ ಸಹಾಯದಿಂದ ಕಾಡನ್ನು ಸುತ್ತಿ ಬಂದ ಮಾರ್ಷ್ ಅಲ್ಲಿನ ಪ್ರಕೃತಿಯನ್ನು ಆಸ್ವಾದಿಸಿ ತಾನು ಅಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸಿದ. ಸ್ಥಳೀಯರ ಒಂದು ವಿಶ್ವಾಸವನ್ನು ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆಯನ್ನು ತಯಾರಿಸಿದ. ಇದರ ಜೊತೆಗೆ ಆಗಷ್ಟೇ ಭಾರತವನ್ನು ಪ್ರವೇಶ ಮಾಡಿದ. ಚಹಾ ಗಿಡಗಳನ್ನು ತಂದು ಆ ಪ್ರದೇಶದಲ್ಲಿ ನೆಟ್ಟು ಬೆಳೆಸಿದ. ಈ ಸಂದರ್ಭವನ್ನು ವಿವರಿಸುತ್ತಾ ಲೇಖಕರು ವಾಲ್ಪರೆ ಕಾಡಿನ ಮುಂದಿನ ದಿನಗಳ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದಿದ್ದವು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ, ಅಥವಾ ಹೇಳುವಂಥ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಪ್ರಶ್ನೆ 4: ಕಾರ್ಮಿಕರು ಕೆಂಪು ಬಾವುಟವನ್ನು ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಯಾವ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ವ್ಯವಹಾರ ಚಹಾದ ಬೇಡಿಕೆ ಕಮ್ಮಿ ಆಗ್ತಾ ಇದೆಯೋ ಆ ಸಂದರ್ಭದಲ್ಲಿ ಅಲ್ಲಿನ ಮಾಲೀಕರು ವಿವಿಧ ಕಾರ್ಮಿಕರನ್ನು ಅಲ್ಲಿ ಕೆಲಸದಿಂದ ತೆಗೆದು ಹಾಕೋದ್ರ ಮುಖಾಂತರವಾಗಿ ವಿವಿಧ ಯಂತ್ರಗಳ ಮುಖಾಂತರವಾಗಿ ಕೆಲಸವನ್ನು ನಿರ್ವಹಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕೆಲಸವನ್ನು ಕಳೆದುಕೊಂಡಿರ್ತಕ್ಕಂಥವರು ಕಾರ್ಮಿಕರು ಕೆಂಪು ಬಾವುಟವನ್ನು ಹಿಡಿದು ಹೋರಾಟಕ್ಕೆ ಸಜ್ಜಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಾಕ್ಯ ಕಾಣಿಸ್ತಾ ಇದೆ. ಅದರ ಪರಿಚಯವನ್ನು ಬರೀರಿ, ವಿವರಣೆ ನೋಡಿಲಿ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವಾಗಿದ್ದ ವಾಲ್ಪರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕಾರಣದಿಂದಾಗಿ ಆರ್ಥಿಕವಾಗಿ ಕುಸಿಯಿತು. ಇದಕ್ಕೆ ಮುಖ್ಯ ಕಾರಣ ವಿಶ್ವ ಮಾರುಕಟ್ಟೆಯಲ್ಲಿ ಚಹಾದ ಬೇಡಿಕೆ ಇಳಿಮುಖವಾಗಿತ್ತು. ಯಂತ್ರಗಳನ್ನ ಬಳಸಲಾರಂಭಿಸಿದರೂ ನಿರುದ್ಯೋಗಿಗಳಾದ ಕಾರ್ಮಿಕರು ಪ್ರತಿಭಟನೆಗೆ ತೊಡಗಿ ಕೆಂಪು ಬಾವುಟಗಳನ್ನು ಹಿಡಿದುಕೊಂಡು ಹೋರಾಟದಲ್ಲಿ ತೊಡಗಿದ್ದರು. ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ಅವರ ಬದುಕು ಹಸನಾಗುವ ಭರವಸೆಗಳಿಲ್ಲ ಎಂಬುದನ್ನು ವಿವರಿಸುವಂಥ ಸಂದರ್ಭದಲ್ಲಿ ಲೇಖಕರು ಈ ಮೇಲಿನ ವಾಕ್ಯವನ್ನು ತಿಳಿಸಿದ್ದಾರೆ ಅಥವಾ ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಬರೀರಿ. ಇನ್ನು ಪ್ರಶ್ನೆ 5: ಹಾಡುವುದು ಅವುಗಳಿಗೆ ಅನಿವಾರ್ಯ ಮತ್ತು ಅವುಗಳ ಕರ್ಮ ಅಂತಕ್ಕಂಥದ್ದು. ಮುಖ್ಯವಾಗಿ ನಾವು ಪ್ರಾಣಿಗಳ ಕುರಿತಾಗಿ ಒಂದು ಸಿಂಹ ಬಾಲದ ಕೋತಿಗಳು, ಮತ್ತೊಂದು ಪಕ್ಷಿ ಯಾವುದು ವಿಷಲಿಂಗ್ ಥ್ರಶ್ ಅಂತಕ್ಕಂಥದ್ದು. ಅವುಗಳ ಯಾವ ರೀತಿಯ ಹೀನಾಯ ಸ್ಥಿತಿಯಲ್ಲಿ ಅವುಗಳಿಗೆ ಉಂಟಾಗಿತ್ತು ಅಂತಕ್ಕಂಥದ್ದನ್ನು ಕುರಿತು ಈ ಒಂದು ಗದ್ಯ ಪಾಠದಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಆ ವಿಷಲಿಂಗ್ ಥ್ರಶ್ ಅಂತಕ್ಕಂಥ ಪಕ್ಷಿ ಮೊದಲು ಯಾವ ರೀತಿಯಾಗಿ ಸ್ವಚ್ಛಂದವಾಗಿ ಬದುಕ್ತಾ ಇತ್ತು, ಆದರೆ ಇವತ್ತಿನ ಪರಿಸ್ಥಿತಿ ಅವುಗಳಿಗೆ ಹೇಗೆ ಬಂದು ಬಿಟ್ಟಿದೆ ಅಂತಕ್ಕಂಥದ್ದನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿತ್ತು ಅಂತಕ್ಕಂಥದ್ದು ನಾವಿಲ್ಲಿ ನೋಡಿದ್ದೀವಿ. ಅದರ ಪರಿಚಯವನ್ನು ಬರೀರಿ, ವಿವರಣೆ ನೋಡಿ. ಅಭಿವೃದ್ಧಿ ತಂದ ದುರಂತದ ಫಲವಾಗಿ ವಾಲ್ಪರೆನ ಎಷ್ಟು ಜೀವ ವೈವಿಧ್ಯಗಳು ನೆಲೆ ಕಳೆದುಕೊಳ್ಳುವಂತಾಯಿತು. ಅವುಗಳಲ್ಲಿ ವಿಶ್ಲಿಂಗ್ ಥ್ರಶ್ಗಳೆಂಬ ಹಾಡು ಹಕ್ಕಿಗಳು ಕೂಡ ಸೇರಿವೆ. ಕಾಡು ಕಣ್ಮರೆಯಾದ ಕಾರಣ ಅವೀಗ ಬದುಕುಳಿಯಲು ಕೊಳಚೆ ನೀರಿನ ಚರಂಡಿಗಳಲ್ಲಿ ವಾಸಿಸಬೇಕಾದ ಪರಿಸ್ಥಿತಿಯನ್ನು ವಿವರಿಸುತ್ತಾ ಲೇಖಕರು ನೆಲೆ ಕಳೆದುಕೊಂಡ ನೋವಿನಲ್ಲೂ ಕೂಡ ಮುಂಜಾನೆ ಬೇಗ ಎದ್ದು ರಾಗವಾಗಿ ಹಾಡುವುದನ್ನು ಬಿಡದ ಹಾಡು ಹಕ್ಕಿಗಳ ಬಗ್ಗೆ ವಿವರಿಸುತ್ತಾ
ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ ಎಂದು ತಿಳಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇಷ್ಟು 5 ಪ್ರಶ್ನೆಗಳನ್ನ ಇಲ್ಲಿ ಸಂದರ್ಭಾನುಸಾರವಾಗಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಮುಂದಿನ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದನೇದು ನೋಡಿ, ಬ್ರಿಟಿಷರಲ್ಲಿ ಹೈದು ಬಂದಿರುವ ಅನುಷಂಗಿಕ ಗುಣ ಯಾವುದು? ಹಾಗಾದರೆ ಬ್ರಿಟಿಷರಲ್ಲಿ ಅಡಗಿರ್ತಕ್ಕಂಥ ಒಂದು ಗುಣ ಯಾವುದು ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ಹೊಸತನ್ನು, ಉತ್ತರ ನೋಡಿ, ಹೊಸತನ್ನು ಶೋಧಿಸುವ, ಅನ್ವೇಷಿಸುವ ಒಂದು ಪ್ರವೃತ್ತಿಗಳು ಇದು ಬ್ರಿಟಿಷರಿಗೆ ಅನುಷಂಗಿಕವಾಗಿ ಹೈದು ಬಂದಿರುವ ಗುಣವಾಗಿದೆ ಅಂತಕ್ಕಂಥದ್ದನ್ನು ಬರೀರಿ. ಇನ್ನು ಪ್ರಶ್ನೆ 2, ವಾಲ್ಫರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ಹಾಗಾದರೆ ವಾಲ್ಫರೆಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೇರ್ ಮಾರ್ಷ್ ಅಂತಕ್ಕಂಥದ್ದು ನಾವಿಲ್ಲಿ ಬರೀಬೇಕು. ಇಲ್ಲಿ ಮುಖ್ಯವಾಗಿ ಕಾರ್ವೆಲ್ ಕೊಟ್ಟಿದ್ದಾರೆ, ಆದರೆ ಪುಸ್ತಕದಲ್ಲಿ ಕಾರ್ವೇರ್ ಮಾರ್ಷ್ ಅಂತಕ್ಕಂಥದ್ದು ಬರೀರಿ. ಇನ್ನು ಪ್ರಶ್ನೆ 3, ಮಾರ್ಷ್ ವಾಲ್ಪರೆಗೆ ಬಂದದ್ದು ಯಾವಾಗ? ಸೊ ಮುಖ್ಯವಾಗಿ ಮಾರ್ಷ್ 1890ರಲ್ಲಿ ವಾಲ್ಫರೆಗೆ ಬಂದಿದ್ದನು ಅಂತಕ್ಕಂಥದ್ದು 18ನೇ ಶತಮಾನದ ಅಂತ್ಯಭಾಗ, 1890ರಲ್ಲಿ ವಾಲ್ಫರೆಗೆ ಬಂದಿದ್ದ. ಪ್ರಶ್ನೆ 4, ಮಾರ್ಷ್ನ ಜೊತೆಗಾರನ ಹೆಸರೇನು? ಹಾಗಾದರೆ ಮಾರ್ಷ್ನಿಗೆ ಒಬ್ಬ ಆದಿವಾಸಿಯ ಸ್ನೇಹವಾಗುತ್ತದೆ, ಅವನ ಹೆಸರಿನಲ್ಲಿ ಕೇಳಿದ್ದಾರೆ. ಮುಖ್ಯವಾಗಿ ಅವನ ಹೆಸರು ಪೂನಚ್ಚಿ ಅಂತಕ್ಕಂಥದ್ದಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು ಪ್ರಶ್ನೆ 5, ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು? ಹಾಗಾದರೆ ಕೆಂಪು ಪಟ್ಟಿಗೆ ಸೇರಿರುವ ಪ್ರಾಣಿ ಕೆಂಪು ಬಾಲದ ಕೋತಿಗಳು ಅಥವಾ ಸಿಂಹ ಬಾಲದ ಕೋತಿಗಳು ಅಂತಕ್ಕಂಥದ್ದು ನಾವಿಲ್ಲಿ ಹೇಳಬಹುದು. ಇನ್ನು ಪ್ರಶ್ನೆ 6, ವಾಲ್ಪರೆನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು ಅಂತಕ್ಕಂಥದ್ದು. ಮುಖ್ಯವಾಗಿ ವಾಲ್ಪರೆನ ದುರಂತದ ಮೂಲ ಬೀಜಗಳು ಚಹಾ ಗಿಡಗಳ ರೂಪದಲ್ಲಿ ಬಂದವು ಅಂತಕ್ಕಂಥ ಪ್ರಶ್ನೆಯಲ್ಲಿ ಬರಿಬೇಕು. ಇಷ್ಟೇನಪ್ಪ ಅಂತಂದರೆ ಒಟ್ಟು 6 ಪ್ರಶ್ನೆಗಳನ್ನ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೊಟ್ಟಿದ್ದಾರೆ. ಇನ್ನು 2-3 ವಾಕ್ಯದಲ್ಲಿ ವಿವರಿಸುವಂತಹ ಪ್ರಶ್ನೆಗಳು. ಅದರಲ್ಲಿ ಒಂದನೇದು ಕೊಟ್ಟಿದ್ದಾರೆ, ಬ್ರಿಟಿಷರು ಬರುವ ಮೊದಲು ವಾಲ್ಫರೈ ಹೇಗಿತ್ತು ಅಂತಕ್ಕಂಥ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆ ಕಾರ್ವೇರ್ ಮಾರ್ಷ್ ಬರೋಕ್ಕಿಂತ ಮುಂಚೆಯಲ್ಲಿ ವಾಲ್ಪರೈ ಯಾವ ರೀತಿಯಾಗಿ ಇತ್ತು ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಉತ್ತರ ನೋಡಿಲಿ, ಬ್ರಿಟಿಷರು ಬರುವ ಮೊದಲು ವಾಲ್ಫರೈನಲ್ಲಿ ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಸೂರ್ಯನ ಕಿರಣಗಳು ಸೆಣಸುವಷ್ಟು ದಟ್ಟವಾದ ಅರಣ್ಯ ಇತ್ತು. ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲುಗಳು, ಶೋಲ್ ಕಾಡುಗಳು, ಸಾಲು ಸಾಲು ಪರ್ವತ ಶ್ರೇಣಿಗಳು ಇದ್ದವು. ಈ ರೀತಿಯಾಗಿ ಬ್ರಿಟಿಷರು ಬರುವ ಮೊದಲು ವಾಲ್ಫರೈ ಇತ್ತು ಅಂತಕ್ಕಂಥ ಉತ್ತರವನ್ನಲ್ಲಿ ಬರೀರಿ. ಇನ್ನು ಪ್ರಶ್ನೆ 2, ಮಾರ್ಷ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು ಅಂತಕ್ಕಂಥದ್ದು. ಮಾರ್ಷ್ ಹಾಡಿಗೆ ಬಂದಾಗ ಅಲ್ಲಿದ್ದ ಆದಿವಾಸಿಗಳು ಮಾರ್ಷ್ನ ಕುದುರೆಯ ಒಂದು ಕುರ್ರಪೊಟ್ಟದ ಸದ್ದಿಗೆ ದಿಗಿಲುಗೊಳ್ತಾ ಇದ್ದಾರೆ. ಟೋಪಿ ಧರಿಸಿದ ನಾಜೂಕು ಪೋಷಾಕಿನ ಮಾರ್ಷ್ ಮತ್ತು ಅವನ ಕುದುರೆಯನ್ನು ಕಂಡು ವಿಚಿತ್ರ ಕಂಡವರಂತೆ. ಒಮ್ಮೆಲೆ ಹೆದರಿದ ಅವರು ಮಕ್ಕಳನ್ನು ಎಳೆದುಕೊಂಡು ದಟ್ಟ ಅಡವಿಯಲ್ಲಿ ಮಿಂಚಿನಂತೆ ಮಾಯವಾದರು ಅಂತಕ್ಕಂಥ ಉತ್ತರನಲ್ಲಿ ಬರೀಬೇಕು. ಇನ್ನು ಪ್ರಶ್ನೆ 3, ಕೈಗಾರಿಕಾ ಉದ್ಯಮಗಳಿಂದ ಕಾಡು ನಾಶವಾದುದು ಹೇಗೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಕೈಗಾರಿಕಾ ಉದ್ಯಮಗಳಿಂದ ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು. ಗಗನಚುಂಬಿ ಮರಗಳು ನೆಲಕ್ಕೆ ಉರುಳಿದವು. ದಿಮ್ಮೆ ತೆಗೆದುಕೊಳ್ಳಲು ಕಾಂಟ್ರಾಕ್ಟರ್ಗಳು ಆಗಮಿಸಿದರು. ಕಾಡಿನ ಮಧ್ಯದಲ್ಲಿ ರಸ್ತೆ ನಿರ್ಮಾಣವಾಗಿ ವಾಹನಗಳು ಆಗಮಿಸಿ ಕಾಡಿನ ಒಂದು ನಿರವತೆ ನಾಶವಾಯಿತು ಅಂತಕ್ಕಂಥದ್ದು. ನಿರವತೆ ಅಂದರೆ ಮುಖ್ಯವಾಗಿ ಇಲ್ಲಿ ಮೌನ ಅಥವಾ ಪ್ರಶಾಂತತೆ, ಶಾಂತತೆ ಅಂತಕ್ಕಂಥದ್ದು ಹೇಳ್ಬೋದು. ಇಲ್ಲಿ ಈ ರೀತಿಯಾಗಿ ಇವೆಲ್ಲ ಆಗಮಿಸೋದ್ರ ಮುಖಾಂತರವಾಗಿ ಕಾಡಿನ ಪ್ರಶಾಂತ ವಾತಾವರಣ ಅಥವಾ ಮೌನ ಅಲ್ಲಿ ನಾಶವಾಯಿತು ಅಂತಕ್ಕಂಥದ್ದನ್ನಲ್ಲಿ ಬರಿಬೇಕು. ಇನ್ನು ಪ್ರಶ್ನೆ 4, ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು? ಹಾಗಾದರೆ ಸಿಂಹಬಾಲದ ಕೋತಿಗಳು ಎಂದೂ ಕೂಡ ಭೂಪರ್ಶವನ್ನು ಮಾಡದಿರ್ತಕ್ಕಂಥವುಗಳು ಇವತ್ತು ರಸ್ತೆಯನ್ನು ದಾಟಿಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂತಹ ಸಂದರ್ಭದಲ್ಲಿ ಬಹಳಷ್ಟು ಅಪಘಾತಗಳು ಆಗೋದ್ರ ಮುಖಾಂತರವಾಗಿ ಆ ಸಿಂಹಬಾಲದ ಕೋತಿಗಳಿಗೆ
ಅಂಗವಿಕಲರಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂತಕ್ಕಂಥದ್ದನ್ನು ನಾವುಗಳು ಅಭ್ಯಾಸವನ್ನು ಮಾಡಿದ್ದೀವಿ. ಅದರ ಉತ್ತರವನ್ನು ನೋಡಿ. ಇಲ್ಲಿ ಆಶ್ರಯ ಪಡೆದ ಸಿಂಹಬಾಲದ ಕೋತಿಗಳು ಮೂಲತಃ ವೃಕ್ಷವಾಸಿಗಳಾಗಿದ್ದು ಈಗ ಮರದಿಂದ ಮರಕ್ಕೆ ಹಾರಲಾಗುತ್ತಿಲ್ಲ. ಡಾಂಬರ್ ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲದ ಅವುಗಳು ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ. ಅವುಗಳ ಆಹಾರ ಮೂಲವಾದ ವೃಕ್ಷಗಳು ಕಣ್ಮರೆಯಾಗಿ ಸಾಯುವ ಸ್ಥಿತಿ ತಲುಪಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಸಿಂಹಬಾಲದ ಕೋತಿಗಳು ಪಡುವಂತಹ ತೊಂದರೆಗಳೇ ಅಥವಾ ಅವುಗಳಿಗೆ ಒದಗಿರ್ತಕ್ಕಂಥ ತೊಂದರೆ ಇತ್ತಂತ ಹೇಳಿ ನೋಡಿದ್ದೇವೆ. ಅವುಗಳ ಜೊತೆಗೆ ಪಕ್ಷಿಗಳ ಬಗ್ಗೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಶ್ಲಿಂಗ್ ಥ್ರಶ್ ಅಂತಕ್ಕಂಥ ಪಕ್ಷಿ ಅದು ಕೂಡ ಹಾಡು ಹಾಕಿಯಾಗಿರ್ತಕ್ಕಂಥದ್ದು ಯಾವ ರೀತಿಯಾಗಿ ತನ್ನ ಸಮಸ್ಯೆಗಳನ್ನ ಅನುಭವಿಸ್ತಾ ಇದೆ ಅಂತಕ್ಕಂಥದ್ದನ್ನು ಕುರಿತು ನಾವುಗಳು ನೋಡಿದ್ದೇವೆ. ಓಕೆ, ಸೊ ಇಷ್ಟೇನಪ್ಪ ಅಂತಂದರೆ 2-3 ವಾಕ್ಯದಲ್ಲಿ ಬರೆಯುವಂತಹ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಇನ್ನು 4 ಅಂಕದ ಪ್ರಶ್ನೆಗಳು ಅಂದರೆ 4, 5, 5, 6 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳನ್ನ ಈಗ ನೋಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ ವಾಲ್ಫರೆಗೆ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ ವಾಲ್ಫರೆಗೆ ಬಂದಿರತಕ್ಕಂಥ ಕಾರ್ವೇರ್ ಮಾರ್ಷ್ ಹೇಗೆ ಅಲ್ಲಿಯೇ ಸ್ಥಾಯಿಕನಾಗಿ ಬಿಟ್ಟ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಉತ್ತರವನ್ನು ನೋಡಿಲ್ಲಿ. ಕಾರ್ವೇರ್ ಮಾರ್ಷ್ ಎಂಬ ಬ್ರಿಟಿಷಿಗ ವಾಲ್ಫರೆಗೆ ಮೊದಲು ನುಸುಳಿ ಬಂದಾಗ ಆತನಿಗೆ ತನ್ನದು ಹುಚ್ಚು ಸಾಹಸ ಎನಿಸಿತು. ಆದರೆ ಛಲಬಿಡದ ಮಾರ್ಷ್ ಆದಿವಾಸಿಗಳ ಒಂದು ಸ್ನೇಹವನ್ನು ಗಳಿಸಿದ. ಪೂನಚಿ ಎಂಬ ಆದಿವಾಸಿಯನ್ನು ಜೊತೆಗಾರರನ್ನಾಗಿಸಿ ಕೊಂಡು ಇಡೀ ಪ್ರದೇಶದ ನಕ್ಷೆಯನ್ನು ತಯಾರಿಸಿದ. ಆಗಷ್ಟೇ ಭಾರತವನ್ನು ಪ್ರವೇಶ ಮಾಡಿದ. ಚಹಾ ಗಿಡಗಳನ್ನು ತಂದು ನೆಟ್ಟ. ಹೊಸ ಜಾಗದಲ್ಲಿ ಚಹಾ ಗಿಡಗಳನ್ನು ಹುಲ್ಲುಸಾಗಿ ಬೆಳೆಯಲಾರಂಭಿಸಿದ. ಅಲ್ಲಿಯೇ ನೆಲೆಯೂರಿದ ಮಾರ್ಷ್ ಚಹಾ ಗಿಡಗಳನ್ನು ಬೆಳೆಸುತ್ತಾ ತೋಟವನ್ನು ವಿವರಿಸುತ್ತಾ ಸಮೃದ್ಧಗೊಳಿಸಿದ. ಇವನ ಮೂಲಕ ಚಹಾ ಗಿಡಗಳು ವಾಲ್ಫರೆನಲ್ಲಿ ನೆಲೆಯೂರಿ ಅಲ್ಲಿನ ದುರಂತಕ್ಕೆ ಮುನ್ನಡೆ ಬರೆದವು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಷ್ಟೇನಪ್ಪ ಅಂತಂದರೆ ಮೊದಲನೇ ಪ್ರಶ್ನೆಯ ಉತ್ತರ. ಇನ್ನು ಪ್ರಶ್ನೆ 2, ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲ್ಫರೆಗೆ ಒದಗಿದ ಸಮಸ್ಯೆಗಳು ಏನು? ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದ ಆ ಸಮೃದ್ಧವಾಗಿ ಬೆಳೆದಿರುವಂಥ ವಾಲ್ಫರೆ ಅದು ಎದುರಿಸುವಂಥ ಸಮಸ್ಯೆಗಳು ಯಾವ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಉತ್ತರ ನೋಡಿ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದು ಗುರುತಿಸಿಕೊಂಡಿದ್ದ ಈ ವಾಲ್ಫರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ತತ್ತರಿಸುವಂತಾಯಿತು. ಈ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಫರೆನ ಆರ್ಥಿಕ ಸ್ಥಿತಿಗೆ ಕುತ್ತು ತಂದವು. ಮುಖ್ಯವಾಗಿ ವಿಶ್ವ ಮಾರುಕಟ್ಟೆಯಲ್ಲಿ ಚಹಾದ ಬೇಡಿಕೆ ಕುಸಿದು ರಫ್ತು ಇಳಿಮುಖಗೊಂಡು ಚಹಾದ ತೋಟಗಳು ನಷ್ಟದ ಹಾದಿಯನ್ನು ಹಿಡಿದವು. ಇಂತಹ ಪರಿಸ್ಥಿತಿಯಲ್ಲಿ ಬದುಕುಳಿಯಲು ಚಹಾ ತೋಟದ ಮಾಲೀಕರು ಜನರಿಗೆ ಸಂಬಳವನ್ನು ಕೊಡಲಾಗದೆ ಯಂತ್ರಗಳನ್ನು ಅವಲಂಬಿಸಿದ ಕಾರಣ ದಿನಗೂಲಿ ಕಾರ್ಮಿಕರು ಕೆಲಸವನ್ನು ಕಳೆದುಕೊಂಡು ಬೀದಿಗೆ ಬಂದು ಹೋರಾಟವನ್ನು ಮಾಡುವಂತಾಯಿತು ಅಥವಾ ಪ್ರತಿಭಟನೆಯನ್ನು ಮಾಡುವಂತಾಯಿತು ಅಂತಕ್ಕಂಥದ್ದನ್ನು ಇಲ್ಲಿ ಉತ್ತರವನ್ನು ಬರೀರಿ. ಇನ್ನು ಪ್ರಶ್ನೆ 3, ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನಾನುಕೂಲಗಳನ್ನು ವಿವರಿಸಿರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ಅಲ್ಲಿ ಸಿಂಹಬಾಲದ ಕೋತಿಗಳಾಗಿರ್ಬೋದು ಮತ್ತು ವಿಶ್ಲಿಂಗ್ ಥ್ರಶ್ ಅಂತಕ್ಕಂಥ ಒಂದು ಹಾಡು ಹಕ್ಕಿ ಅದು ಯಾವ ರೀತಿಯಾಗಿ ಅನಾನುಕೂಲಗಳು ಅಂದರೆ ಸಮಸ್ಯೆಗಳನ್ನ ಅನುಭವಿಸುವಂಥ ಪರಿಸ್ಥಿತಿ ಬಂತು ಅಂತಕ್ಕಂಥ ಉತ್ತರವನ್ನು ಅಲ್ಲಿ ಕೇಳಿದ್ದಾರೆ ನೋಡಿ. ಅಭಿವೃದ್ಧಿ ಹೆಸರಿನಲ್ಲಿ ವಾಲ್ಫರೆನ ಸೊಬಗು ಅರಣ್ಯದ ಸಂಪತ್ತು ನಾಶವಾಗುವುದರ ಜೊತೆಗೆ ಅಲ್ಲಿನ ಜೀವ ಸಂಕುಲಕ್ಕೆ ಅಪಾರವಾದ ಹಾನಿಯಾಯಿತು. ಕಾಲಾಂತರದಿಂದ ಈ ಕಾಡಿನಲ್ಲಿ ವಾಸಿಸಿ ಸ್ವಚ್ಛಂದವಾಗಿ ಬದುಕುತ್ತಿದ್ದ ಸಿಂಹಬಾಲದ ಕೋತಿಗಳು ಅವುಗಳ ನೆಲೆ ಧ್ವಂಸವಾಯಿತು. ಅವುಗಳ ಸಂಖ್ಯೆ ಕ್ಷೀಣಿಸಿ ವಂಶನಾಶದ ಅಂಚಿಗೆ ತಲುಪಿ ಕೆಂಪು ಪಟ್ಟಿಗೆ ಸೇರಲ್ಪಟ್ಟವು. ವೃಕ್ಷವಾಸಿಗಳಾದ ಇವು ರಸ್ತೆಯನ್ನು ದಾಟುವಾಗ ವಾಹನಗಳ ಅಡಿ ಸಿಕ್ಕಿ ಅಂಗವಿಕಲಗೊಂಡವು. ಆಹಾರವನ್ನು ಒದಗಿಸುತ್ತಿದ್ದ ವೃಕ್ಷಗಳ ಆಸರೆ ತಪ್ಪಿ ಅನಾಥವಾದವು. ಸ್ವಚ್ಛ ನೀರಿನಲ್ಲಿ ಬದುಕಿದ್ದ ಹಾಡು ಹಕ್ಕಿಗಳು ವಿಶ್ಲಿಂಗ್ ಥ್ರಶ್ ಅವು ಕೊಳಚೆ ನೀರಿನ ಚರಂಡಿಗಳಲ್ಲಿ ನೆಲೆಸುವಂತಾಗಿದೆ. ಜಲಮಾಲಿನ್ಯ ಅವುಗಳ ಬದುಕಿಗೆ
ಮುಳುವಾಗಿದೆ ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇಷ್ಟು ಉತ್ತರವನ್ನಲ್ಲಿ ಬರೀಬೇಕು. ಸೊ ಮುಖ್ಯವಾಗಿ ಆ ಸಿಂಹಬಾಲದ ಕೋತಿಗಳು ಮತ್ತು ವಿಶ್ಲಿಂಗ್ ಥ್ರಶ್ ಅಂತಕ್ಕಂಥ ಹಾಡು ಹಕ್ಕಿಗಳು ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಎದುರಿಸುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಅಂತಕ್ಕಂಥ ಉತ್ತರವನ್ನಲ್ಲಿ ಬರಿಬೇಕು. ಸೊ ಇನ್ನು ಮುಂದಿನ ಪ್ರಶ್ನೆ 5-6 ವೇಗದಲ್ಲಿ ಕೊಟ್ಟಿರ್ತಕ್ಕಂಥ ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ, ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಸ್ವರೂಪವನ್ನು ಪಠ್ಯದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇದು ತಮ್ಮದೇ ಆಗಿರ್ತಕ್ಕಂಥ ವಿಚಾರವಂತಿಕೆಯಲ್ಲಿ ಬರೆಯುವಂತಹ ಪ್ರಶ್ನೆ. ಹಾಗಾದರೆ ಯಾವ ರೀತಿಯಾಗಿ ನೋಡಿಲಿ ಉತ್ತರ. ಸ್ವತಂತ್ರ ಉತ್ತರ ಭಾರತದ ಸಂದರ್ಭದಲ್ಲಿ ಮಾರ್ಷ್ನ ಚಹಾ ತೋಟದ ಯಶಸ್ಸಿನ ಪ್ರೇರೇಪಿತರಾದ ಭಾರತದ ಅಗ್ರಗಣ್ಯ ಕೈಗಾರಿಕಾ ಉದ್ಯಮಿಗಳು ವಾಲ್ಫರೆಗೆ ಲಗ್ಗೆಯನ್ನು ಇಟ್ಟರು. ಇವರುಗಳಿಂದ ಕಾಡಿನ ಗರ್ಭಪಾತ ಆರಂಭಗೊಂಡಿತು. ಗಗನಚುಂಬಿ ಮರಗಳು ನೆಲಕ್ಕುರುಳಿದವು. ಮರದ ದಿಮ್ಮಿಗಳಿಂದ ಲಾಭವನ್ನು ಪಡೆಯಲು ಗುತ್ತಿಗೆದಾರರು ಅಂದರೆ ಕಾಂಟ್ರಾಕ್ಟರ್ ಅಂದರೆ ಗುತ್ತಿಗೆದಾರರು ಬಂದರು. ಜನರ ವ್ಯಾಪಾರಿ ಓಟಾಟದ ಕಾರಣದಿಂದ ಕಾಡಿನ ಮಧ್ಯ ರಸ್ತೆಗಳು ನಿರ್ಮಾಣಗೊಂಡು ಹೊಗೆಯುಳುವಂತಹ ಗಡಗಡ ಸದ್ದು ಮಾಡುವಂಥ ಲಾರಿಗಳು, ಟ್ರ್ಯಾಕ್ಟರ್ಗಳು ದಾಳಿಯನ್ನು ಇಟ್ಟವು. ಕಾಡಿನ ನಿರ್ವತೆ ನಾಶವಾಗಿ ಕಾಡು ಮಣ್ಣು ಪಾಲಾಯಿತು ಅಂತಕ್ಕಂಥ ಕೊನೆಯ ಮಾತನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಏನಪ್ಪ ಅಂತಂದರೆ ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಸ್ವರೂಪ. ಇಲ್ಲಿ ಅಭಿವೃದ್ಧಿಪಡಿಸಬೇಕು ಅಥವಾ ನಿರುದ್ಯೋಗಿಗಳಿಗೆ ಒಂದು ಕೆಲಸ ಸಿಗುತ್ತೆ ಅಂತಕ್ಕಂಥ ಸರ್ಕಾರದ ಉತ್ತೇಜನ ಮುಖಾಂತರವಾಗಿ ಅಭಿವೃದ್ಧಿ ಕಾರ್ಯ ನಡೆದರೂ ಕೂಡ ಇದೇ ಅಭಿವೃದ್ಧಿ ಪ್ರಕೃತಿ ನಾಶಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳನ್ನ ಕುರಿತು ಈ ಗದ್ಯ ಭಾಗದಲ್ಲಿ ಕೃಪಾಕರ್, ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಬಹಳ ಸೊಗಸಾದ ರೀತಿಯಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಇಷ್ಟೇನಪ್ಪ ಅಂತಂದರೆ ವಾಲ್ಫರೈ ಅಭಿವೃದ್ಧಿ ತಂದ ದುರಂತ ಅಂತಕ್ಕಂಥ ಗದ್ಯಪಾಠ ಮತ್ತು ಅದರ ಹಿಂಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಉತ್ತರಗಳು. ಹಾಗಾದರೆ ವಿದ್ಯಾರ್ಥಿಗಳೇ, ತಾವೆಲ್ಲರಿಗೂ ಕೂಡ ಈ ಒಂದು ಗದ್ಯಪಾಠದ ಪ್ರಶ್ನೋತ್ತರಗಳನ್ನ ತಮ್ಮ ನೋಟ್ ಪುಸ್ತಕದಲ್ಲಿ ಕಡ್ಡಾಯವಾಗಿ ಸ್ಪಷ್ಟವಾಗಿ ಅಲ್ಲಿ ಶುದ್ಧವಾಗಿ ಬರೆಯುವಂಥ ಪ್ರಯತ್ನವನ್ನು ಮಾಡಿ ಎಂದು ಹೇಳುತ್ತಾ, ಇನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ಹೊಸ ಗದ್ಯಪಾಠವನ್ನು ಪ್ರಾರಂಭ ಮಾಡೋಣ. ಅದೇ ರೀತಿಯಾಗಿ ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೆ ನಮಸ್ತೆ.